ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಮ್ಯಾಜಿಕ್ ತೋರಿಸ್ತೀನಿ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ದೇಶದ ಹೆಸರನ್ನು ನೀವು ಅಂದ್ಕೊಳ್ಳಿ. ಆದರೆ ಆ ದೇಶದ ಹೆಸರು ಬಂದ್ಬಿಟ್ಟು ಇಂಗ್ಲೀಷ್ ಅಕ್ಷರದ ಡಿ ಇಂದ ಶುರು ಆಗಬೇಕು ಅಂದ್ಕೊಂಡ್ರಾ? ಈಗ ಆ ಹೆಸರಿನ ಎರಡನೇ ಅಕ್ಷರವನ್ನು ತಗೊಳ್ಳಿ. ಅದರಿಂದ ಶುರು ಆಗೋ ಒಂದು ಪ್ರಾಣಿಯ ಹೆಸರನ್ನು ಮನಸ್ಸಲ್ಲೇ ಇಟ್ಕೊಳ್ಳಿ. ಈಗ ನೀವು ಏನು ಅಂದ್ಕೊಂಡ್ರೋ ಅದು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದೇಶ ಬಂದ್ಬಿಟ್ಟು ಡೆನ್ಮಾರ್ಕ್, ಕರೆಕ್ಟಾ? ಪ್ರಾಣಿ ಬಂದ್ಬಿಟ್ಟು ಎಲಿಫೆಂಟ್. ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳ್ತಾ ಇದ್ದೀರಾ? ನಿನಗೇನು ಮಠ ಮಂತ್ರ ಬರುತ್ತಾ ಅಂತ ಕೇಳ್ತಾ ಇದ್ದೀರಾ? ಖಂಡಿತ ಇಲ್ಲ, ಇದು ಕೇವಲ ಸೈಕಾಲಜಿ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಇಂತಹದೇ 7 ಸೈಕಾಲಜಿ ಟ್ರಿಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದರಿಂದ ಮುಂದೆ ಇರೋರು ಸುಳ್ಳು ಹೇಳ್ತಾರಾ ಅಥವಾ ಸತ್ಯ ಹೇಳ್ತಾರಾ ಅಂತ ನೀವು ಈಸಿಯಾಗಿ ಪತ್ತೆ ಹಚ್ಬೋದು. ಕೊನೆ 7 ಪಾಯಿಂಟ್ ಇದೆಯಲ್ಲ, ಅದಂತೂ ತುಂಬಾ ಇಂಪಾರ್ಟೆಂಟ್. ನೀವು ಮಿಸ್ ಮಾಡದೆ ನೋಡಿ. ಕಣ್ಣುಗಳು ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ನೀವು ಯಾರನ್ನಾದರೂ ನೀವು ಪ್ರಶ್ನೆ ಮಾಡಿದಾಗ ಅವ್ರ ಕಣ್ಣುಗಳನ್ನ ಮೇಲಕ್ಕೆ ಎತ್ಬಿಟ್ಟು ಎಡಭಾಗಕ್ಕೆ ನೋಡಿದ್ರೆ ಅವರು ಸತ್ಯ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದೇ ಅವರು ಜ್ಞಾಪನಿಸ್ಕೊಂಡು ಮಾಹಿತಿಯನ್ನು ತಗೊತಾ ಇದ್ದಾರೆ ಅಂದರೆ ಆ ಟೈಮಲ್ಲಿ ಅವರ ಕಣ್ಣುಗಳು ಬಲಭಾಗಕ್ಕೆ ನೋಡಿದ್ರೆ ನೀವು ಅಂದ್ಕೊಳ್ಳಿ ಅವರು ಏನೋ ಕತೆ ಕಟ್ತಾ ಇದ್ದಾರೆ ಅಥವಾ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಮಾತನಾಡಬೇಕಾದ್ರೆ ಯಾರಾದರೂ ಕೈಗಳನ್ನ ಕಟ್ಕೊಂಡಿದ್ರೆ ಅಥವಾ ಹಸ್ತಗಳನ್ನ ಪದೇ ಪದೇ ಉಚ್ಕೊತಾ ಇದ್ದರೆ ಅವ್ರಿಗೆ ನಿಮ್ಮ ಜೊತೆ ಮಾತನಾಡೋಕ್ಕೆ ಇಷ್ಟ ಇಲ್ಲ ಅಥವಾ ಅವರು ಗಾಬರಿಯಲ್ಲಿದ್ದಾರೆ ಅಂತ ಅರ್ಥ. ಅದೇ ಅವರು ಕೈಗಳನ್ನ ಮುಕ್ತವಾಗಿ ಚಾಚಿಬಿಟ್ಟು ಮಾತನಾಡಿದರೆ ಅವ್ರಿಗೆ ನಿಮ್ಮ ಮಾತಿನಲ್ಲಿ ತುಂಬ ಆಸಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಫೇಕ್ ಸ್ಮೈಲ್ ಕೊಡ್ತಾರೆ. ಇದನ್ನು ಕಂಡುಹಿಡಿಯೋದಾದರೂ ಹೇಗೆ ಅಂತ ಇದನ್ನು ಸಹ ನಾವು ತಿಳಿಯೋಣ ಬನ್ನಿ. ನಿಜವಾಗ್ಲೂ ಅವ್ರು ನಕ್ಕರೆ, ಮನಸ್ಫೂರ್ತಿಯಾಗಿ ಅವ್ರು ನಕ್ಕದಾಗ ನಮ್ಮ ನೋಡಿ, ಆವಾಗ ಅವ್ರ ಕಣ್ಣುಗಳು ಸ್ವಲ್ಪ ಸಣ್ಣಗಾಗುತ್ತೆ. ಅದೇ ಫೇಕ್ ಸ್ಮೈಲ್ನಲ್ಲಿ ಅವರು ನಮ್ಮ ನೋಡಿ ನಕ್ಕಾಗ ಅವ್ರ ಕೆನ್ನೆಗಳು ಮಾತ್ರ ಮೇಲೆ ಏರುತ್ತೆ. ಕಣ್ಣುಗಳಲ್ಲಿ ಯಾವುದೇ ಬದಲಾವಣೆ ಅನ್ನೋದೇ ಇರೋದಿಲ್ಲ. ಅಲ್ಲದೆ ನಿಜವಾದ ನಗು ಅವ್ರು ನಕ್ಕಾಗ ಸುಮಾರು 7ರಿಂದ 8 ಸೆಕೆಂಡ್ಸ್ಗಳಿರುತ್ತೆ. ನೀವು ಯಾವ ವ್ಯಕ್ತಿ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇರ್ತೀರೋ ಆ ವ್ಯಕ್ತಿಯ ಪಾದಗಳನ್ನ ಒಂದ್ಸಲ ಗಮನಿಸಿ. ಅವರ ಪಾದಗಳು ನಿಮ್ಮ ಕಡೆ ಇದ್ದರೆ ಅವರಿಗೆ ಮಾತು ಮುಂದುವರಿಸಲು ಆಸಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಆ ಮಾತನ್ನು ಮುಂದುವರಿಸಿ. ಒಂದು ವೇಳೆ ಅವರ ಪಾದಗಳು ಪಕ್ಕಕ್ಕೆ ಅಥವಾ ಬಾಗಿಲಿನ ಕಡೆಗೆ ತಿರುಗಿದ್ರೆ ಅವರಿಗೆ ಅಲ್ಲಿಂದ ಹೊರಡೋಕ್ಕೆ ಅವಸರ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮಾತನಾಡಬೇಕಾದ್ರೆ ಯಾರಾದರೂ ತುಟಿಗಳನ್ನ ಬಾಯಿಂದ ಒಳಗೆ ಎಳೆದ್ಕೊತಾ ಇದ್ರೆ ಅಥವಾ ತುಟಿ ಕಚ್ತಾ ಇದ್ರೆ ಅವರು ಏನೋ ಟೆನ್ಷನಲ್ಲಿದ್ದಾರೆ ಅಥವಾ ನಿಮ್ಮಿಂದ ಏನೋ ವಿಷಯವನ್ನು ಮುಚ್ಚಿಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಮಾತನಾಡಬೇಕಾದ್ರೆ ತಲೆಯನ್ನು ವೇಗವಾಗಿ ಮೇಲಕ್ಕೆ ಕೆಳಗೆ ಆಡಿಸಿದ್ರೆ ಅವರಿಗೆ ಬೇಗ ಸಂಭಾಷಣೆ ಮುಗಿಸೋ ಆತುರದಲ್ಲಿದ್ದಾರೆ ಅಂತ ನೀವು ತಿಳ್ಕೊಬೋದು. ಅದೇ ಅವರು ತಲೆಯನ್ನು ನಿಮ್ಮ ಕಡೆ ಸ್ವಲ್ಪ ವಾರೆಯಾಗಿಸಿ ಕೇಳಿಸ್ಕೊಂಡ್ರೆ ನಿಮ್ಮ ಮಾತು ಅವರಿಗೆ ತುಂಬ ಇಷ್ಟ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಎಲ್ಲದಕ್ಕಿಂತ ತುಂಬಾ ಮುಖ್ಯ ಆದದ್ದು. ನೀವು ಯಾರನ್ನಾದರೂ ಟೆಸ್ಟ್ ಮಾಡಬೇಕು ಅಂದರೆ ಒಂದು ಪ್ರಶ್ನೆ ಕೇಳಿಬಿಟ್ಟು ಆಮೇಲೆ ಸುಮ್ಮನಾಗ್ಬಿಡಿ. ಅವರು ಸುಳ್ಳು ಹೇಳ್ತಾ ಇದ್ದರೆ ಆ ಗ್ಯಾಪ್ ತುಂಬೋಕ್ಕೆ ತುಂಬ ವೇಗವಾಗಿ ಅಥವಾ ಆತುರವಾಗಿ ಏನೋ ಒಂದು ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಇದರಿಂದನೇ ನಿಮಗೆ ಸತ್ಯ ಯಾವುದು ಏನು ಅಂತ ಗೊತ್ತಾಗ್ಬಿಡುತ್ತೆ. ಈ ಸಿಂಪಲ್ ಟ್ರಿಕ್ಸ್ನ ನೀವು ಯೂಸ್ ಮಾಡಿಕೊಂಡು ನೀವು ಯಾರ ಮನಸ್ಸನ್ನಾದರೂ ನೀವು ಓದ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರ ಜೊತೆನೂ ನೀವು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.